ನಾವು ಪ್ರಭುಲಿಂಗೇಶ್ವರ ಶುಗರ್ ಫ್ಯಾಕ್ಟರಿಯಲ್ಲಿ ಕಬ್ಬು ಕಟಾವು ಮಾಡಕತ್ತಿದ್ದೀವಿ ಸರ್. ಅಲ್ಲಿ ನಾವು ಮುದಳ್ ತಾಲೂಕಲ್ಲಿ ಮಲ್ಲಾಪುರ ಗ್ರಾಮದಲ್ಲಿ ನಾವು ಅಲ್ಲಿ ಶೆಡ್ ಹಾಕೊಂಡಿದ್ದೀವಿ ಸರ್. ನಮ್ಮ ಮನೆ ಇಲ್ಲ ಏನಿಲ್ಲ ಸರ್, ಶೆಡ್ಡೆ ಮನೆ ಅಂತ ಹೇಳಿ ನಾವು ವಾಸ ಮಾಡಕತ್ತಿದ್ದೀವಿ ಸರ್. ನೈಟ್ ಒಂದೇ ಶೆಡ್ಡಲ್ಲಿ ಇರೋ ಸರ್. ಹಗಲ ಹೊತ್ತು ಕಬ್ಬಿನ ಕಟಾವು ನಾವು ಹೊಲದಾಗೆ ಮಾಡಕತ್ತೀವಿ ಸರ್. ಮತ್ತೆ ನಮ್ಮ ಹಳೆಯ ಡವರು ನೈಟ್ ಪೂರ್ತಿ ನೈಟೇ ಹೋಗಿ ಎನ್ಲೋರ್ ಮಾಡ್ಕೊಂಡು ನೈಟೇ ಬರ್ತೀವಿ ಸರ್. ಹಗಲು ಹೊತ್ತು ಹೋದ್ರೆ ತುಂಬಾ ರಸ್ ಇರುತ್ತೆ ಫ್ಯಾಕ್ಟ್ರಿ, ಶುಗರ್ ಫ್ಯಾಕ್ಟ್ರಿ ಅಂತ ಹೇಳಿ. ನೈಟ್ 3 ಗಂಟೆ 4 ಗಂಟೆ 12 ಗಂಟೆ 1 ಗಂಟೆ ಟೈಮಿಂಗ್ ನೋಡಲ್ಲ, ಅಲಾರಾಮ್ ಇಟ್ಕೊಂಡ್ಬಿಟ್ರೆ ಮತ್ತೆ ಆಮೇಲೆ ನಿದ್ದೆ ಬರಲ್ಲ ನನಗೆ. ತುಂಬಾ ಗಾಡಿಗಳಲ್ಲೂ ರಸ್ ಇರುತ್ತೆ, ಅದಕ್ಕೆ ನಾನು ನೈಟ್ ಹೋಗಿ ನೈಟೇ ಎನ್ಲೋರ್ ಮಾಡ್ಕೊಂಡು ನಿಮ್ಮ ಜೊತೆ ನಾನು ಕಬ್ಬು ಕಟಾವು ಮಾಡುತ್ತೀನಿ. ಅಂದ್ರೆ ನಾವು ಕೂಲಿ ಕಾರ್ಮಿಕರು, ನಮಗೇನು ಸ್ಯಾಲ್ರಿ ಏನಿಲ್ಲ. ನಾವು ಕಟಾವು ಮಾಡಿದ್ರೆ ನಾವು ಎಷ್ಟು ಕಟಾವು ಮಾಡಿದ್ರು ನಾವೆಲ್ಲ ಹಂಚ್ಕೊಂಡು ತಿನ್ನೋದು ಅದ್ರಾಗ ಅಂತ ಹೇಳಿ ನಾವು ಹೋಗಿದ್ ಸರ್. ಊರಿಗೆ ಹೋಗತ್ತೀವಿ ಸರ್. ಜಾತ್ರೆ ಇದೆ, ದುರ್ಗಮ್ಮ ದೇವಿ ಜಾತ್ರೆ ಅಂತ ಹೇಳಿ. ನಮ್ಮ ಹಳೆಯರ ಅವರ ಊರು ಆನೇಕಲ್ ತಾಂಡ, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಡಿಸ್ಟಿಕ್ ಸರ್. ಅಲ್ಲಿ ಹೋಗಕತ್ತಿದ್ವಿ ಸರ್ ನಾವು. ಮತ್ತೆ ಹಳೆಯರು ಮತ್ತೆ ಭಾವ ನೀವು ಇದ್ದೀರಿ, ನಾವೆಲ್ಲ ಮನೆಯವರೇ ಅಂತ ನಾವು ಹೋಗು ಬಿಡೋಣ, ಅಲ್ಲಿ ಜಾತ್ರೆಗೆ ಹೋಗೋಣ, ನೀವು ಬಂದಿಲ್ಲ ಅಂದ್ರೆ ನಾವು ಹೆಂಗ್ ಮಾಡೋದು ಅಂತ ಹೇಳಿ ನಮಿಗೂ ಕರ್ಕೊಂಡು ಹೋಗಕತ್ತಿದ್ವಿ ಸರ್. ಅದು ಇಲ್ಲಿಂದ ಬಾಗಲಕೋಟೆ ದಾಟಿ ಸರ್, ಇದೇ ರೂಟಿಗೆ ಹೋಗಿ ಸರ್. ಬಾಗಲಕೋಟೆ ದಾಟಿ ಒಂದು 10 ಕಿಲೋಮೀಟರ್ ಮುಂದೆ ಸರ್ ಅದು ಪೊಲೀಸ್ ಸ್ಟೇಷನ್ ಅಮೀನ್ಗಢ ಅಂತ ಹೇಳಿ ಮುಂದೆ ಬರುತ್ತೆ ಸರ್. ಅದ್ರ ಹಿಂದೆನೆ 7 ಕಿಲೋಮೀಟರ್ ಒಳಗೆ ಇದು ರೋಡ್ ಒಂಚೂರು ಡೌನ್ ಇದೆ, ಪ್ಯಾಚ್ ಆಗಿದೆ. ಅದು ಇಂಜಿನ್ ಎತ್ತಿ ಒಗೆದೈತೆ ಸರ್. ಎತ್ತು ಒಗೆದ ತಕ್ಷಣ ಮುಂದೆ ಬಂಪರ್ ಕಟ್ ಆಗಿ ಗಾಲಿನೇ ಪಲ್ಟಿ ಆಗಿರುತ್ತೆ ಸರ್. ಅಷ್ಟು ಸೀದಾ ಕೆಳಗೆ ಲೆಫ್ಟ್ ಸೈಡ್ಗೆ ಬಿದ್ದಿ ಸರ್. ರೈಟ್ ಸೈಡ್ಗೆ 4-5 ಪೊಲೀಸ್ ಸಮೇತ ಹಾಕಿವಿ ಸರ್. ಒಂಥರ ಗೂಟ ಹಾಕ್ದಂಗೆ ಹಾಕಿವಿ, ಸುತ್ತಲ್ಲಿ ಹಾಕೊಂಡಿವಿ. ಅದ್ರ ಎಡಕ್ಕೆ ಗೂಟ ಕಟ್ಟಾಗಿ ಎಲ್ಲರೂ ಗಾಲಿಯಲ್ಲಿ ಎಲ್ಲರೂ ಬಿದ್ದಾರೆ ಸರ್. ನಾವು ಅಲ್ಲೇಸನೆ ಬಂದಿ ಸರ್. ಆದ್ರೂ ಆ ದೇವರು ಏನು ಇದು ಗೊತ್ತಿಲ್ಲ ಸರ್. ಮಗ ಹೆಂಡತಿ ಮತ್ತೆ ನಮ್ಮ ಹಳೆಯಂದ್ರು ಅವ್ರ ಹೆಂಡತಿ ಎಲ್ಲರೂ 6 ಜನ ಸರ್ ಟೋಟಲ್. ಸ್ಪಾಟ್ ಅಲ್ಲಿ 3-4 ಜನ ಹೋದ್ರು ಸರ್. ಅಲ್ಲೇ 3 ಜನ ಸರ್, ಸ್ಪಾಟ್ ಅಲ್ಲೇ 3 ಜನ. ಮತ್ತೆ ಇಬ್ರು ಅಳು ಪಾಂಡು ನಾಯಕು, ಪಾರ್ವತಿ ಬಾಯಿ ನಮ್ಮ ಮಿಸ್ಟರ್ ಸರ್. ಅವ್ರಿಗೆ ದವಾಖಾನೆ ಅಲ್ಲಿಂದಾನೇ ಕರ್ಕೊಂಬಂದಾರ ಸರ್. ಅಲ್ಲಿಂದ ಕರ್ಕೊಂಬಂದು ಪಾಂಡು ನಾಯಕ್ 1 ತಾಸು ಇಲ್ಲ ಅಷ್ಟು ಡೆತ್ ಆಯ್ತು ಅಂತ ನಮಗೆ ಮೆಸೇಜ್ ಬಂತು ಸರ್. ನಾನು ಇಲ್ಲೇ ಕರ್ಕೊಂಬಂದು ಪೊಲೀಸರು ನಮಗೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ರು. ಬಾರಪ್ಪ ಶಂಕರ್ ನಾಯಕ್ ಏನೇನಾಗಿದ್ದು ಘಟನೆ ಅದು ಅಂತ ಹೇಳಿ, ನಮ್ಮ ಹಳೆಯ ದೊಡ್ಡವನು ಡ್ರೈವರ್ ಅಂತ ಹೇಳಿ ಅವನಿಗೆ ಬೇರೆ ಕಡೆ ಅವರು ಕರ್ಕೊಂಡು ಹೋಗಿದ್ರು. ಪಾಂಡು ನಾಯಕ್ ಹತ್ರ ಅವರು ಇದ್ರು, ನಾನು ಪಾರ್ವತಿ ಬಾಯಿ ಹತ್ರ ಇದ್ವಿ. ಹೌದು ಸರ್, ಈ ಘಟನೆ ನಾನು ಎಲ್ಲಿ ನೋಡಿಲ್ಲ ಸರ್. ಅಂತ ಘಟನೆ ಎಲ್ಲಿ ನೋಡಿಲ್ಲ ಸರ್. ಇಲ್ಲಾಂದ್ರೆ ನಾನು ಬಸ್ಸಿಗಾದ್ರೆ ಬಂದ್ಬಿಡ್ತೀನಿ ಸರ್. ಏನು ಪ್ರಾಬ್ಲಮ್ ಇದ್ರು, ಟ್ರಾಕ್ಟರ್ ಗಿಟ್ರು ಏನು ಪ್ರಾಬ್ಲಮ್ ಇದೆಯಪ್ಪ ಅಂತಂದ್ರೆ ನಾನು ಬಸ್ಸಿಗೆ ಬಂದ್ಬಿಡ್ತಿದ್ದೆ ಸರ್. ಹೆಣ್ಮಕ್ಳು ಆಧಾರ್ ಕಾರ್ಡು ಇರುತ್ತೆ ಸರ್. ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಫ್ಯಾಮಿಲಿನೇ ಕರ್ಕೊಂಡ್ ಬರ್ತಿದ್ದೆ ಸರ್. ಈಗ ನೀವು ಹೆಂಡತಿ ಮಗು ಇಬ್ರು ಕರ್ಕೊಂಡ್ಬರ್ತಿ ಹೇಳ್ಬೇಡ ಸರ್. ಮಗು ಸರ್ 6 ವರ್ಷ ಸರ್, UKG ಇದ್ದ. 4-5 ದಿವಸ ಹಿಂದೆ ಫೋನ್ ಮಾಡಿದ್ರು ಟೀಚರು, ಮಾಸ್ಟ್ರು ಸ್ಕೂಲಿಗೆ ಯಾಕಪ್ಪ ಕರ್ಕೊಂಡ್ ಬರ್ತಾ ಇಲ್ಲ, ಸ್ಕೂಲಿಗೆ ಕಳಿಸು, ಯಾಕೆ ಕರ್ಕೊಂಡೋಗಿ, ನಮ್ಗೇನಾದ್ರು ಫಾರಂ ಬರ್ದು ಕೊಡ್ಬೇಕಲ್ಲ ಅಂತ ಹೇಳಿದ್ರು. ಬರ್ತೀವಿ, ಒಂದೇ ತಿಂಗಳು ಬಂದೀವಿ ಸರ್. ಇನ್ನು ಒಂದು 15 ದಿವಸ ಒಳಗೆ ಅಲ್ಲಿ ನಮ್ಮ ಊರಿಗೆ ಬಂದ್ಬಿಡ್ತೀವಿ, ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ಸರ್. ಯಾರಿಗೆ ಹೇಳ್ಬೇಕು, ಯಾರಿಗೆ ಜೊತೆ ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ ಸರ್. ಕಾರ್ಖಾನೆಯವರು ಏನು ತೊಂದರೆ ಮಾಡಿಲ್ಲ ಸರ್. ಬಟ್ ಮಾಡ್ತೇವೆ ಅಂತ ಹೇಳ್ಯಾರ ಸರ್. ಶುಕ್ರವಾರ ಬಂದು ಹೋಗ್ರಿ ಅಂತ ಹೇಳ್ಯಾರ ಸರ್. ನಿನ್ನೆ ಹೋಗಿದ್ರು ಸರ್, ಸುಮಾರು ಒಂದು 30 ಜನ ಹೋಗಿದ್ರು ಸರ್. ಗಾಡಿ ಹಾಕೊಂಡು ಎಲ್ಲರೂ ಹೋದ್ರು ಸರ್. ಏನೋ ಭೇಟಿ ಆಗಿಲ್ಲ ಅಂತ ಶುಕ್ರವಾರ ಮಾತಾಡೋಣ ಅಂತ ಹೇಳಿ MLA ಸರ್ ಅವ್ರೇನು ಮಾತಾಡಿ ವಾಪಸ್ ಕಳಿಸ್ಯಾರ ಸರ್. ನಮ್ಮ ಮಿಸ್ಟರ್ ಸರ್ ಪಾರ್ವತಿ ಬಾಯಿ ಅಂತ ಹೇಳಿ, ಪಾಂಡು ನಾಯಕ್ ಅವತ್ತೇ ಸರ್. ಅವತ್ತೇ 3-4 ಜನ ಡೆತ್ ಆಗಿರೋದು. ಮತ್ತೆ ಹೊಟ್ಟೆಯಲ್ಲಿ ಒಂದು ಮಗು ಇದ್ದು 2 kg 200 ಗ್ರಾಮು ಗರ್ಭಿಣಿ ರುಕ್ಮಿಣಿ ಬಾಯಿ ಅಂತ ಹೇಳಿ ಗರ್ಭಿಣಿ ಇದ್ರು ಸರ್. ಆವಾಗಲೇ ತೆಗೆದು ಬಿಟ್ರು ಸರ್. 7 ತಿಂಗಳ ಪಾಪು ಸರ್. ನಮ್ಮ ಹೆಸರು ಶಂಕರ್ ನಾಯಕ್ ಸರ್, ಪಾರ್ವತಿ ಗಂಡನೇ ಸರ್.